ಈ ವರ್ಷದ ಸೀರೆ ಓಪನಿಂಗ್ ಮಾಡಿ. ಓ ಸರ್ಪ್ರೈಸ್. ಈ ವರ್ಷದ ಸೀರೆ ವರಮಹಾಲಕ್ಷ್ಮಿಗೆ ಸಂತಾನ ಲಕ್ಷ್ಮಿ ಅಲಂಕಾರಕ್ಕೆ ಅರಿಶಿಣದ ಅಲಂಕಾರ. ಅರಿಶಿನ ಕಲರ್ ಸೀರೆ. ಚೆನ್ನಾಗಿದೆ, ಸೂಪರ್. ಸೊ ಈ ಸ್ಯಾರಿನ ನಾವು ಪ್ರಶಾಂತಿ ಸಿಲ್ಕ್ಸ್ ಅಲ್ಲಿ ತಂದಿರೋದು. ಬ್ಲೌಸ್ ಕಟ್ ಮಾಡ್ಕೊಳ್ಳೋಣಲ್ವಾ? ಇವಾಗ ಕಟ್ ಮಾಡಿ ಇದಕ್ಕೆ ಇಡ್ತೀರಲ್ವಾ? ಮಡ್ಲಕ್ಕಿಗೆ ಆಯ್ತು. ಓಕೆ. ನಾವು ಸೀರೆನ ಬ್ಲೌಸ್ ಪೀಸು ಎರಡನ್ನು ಸಪ್ರೇಟ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಜನ ಮಾಡೋದಿಲ್ಲ, ಬೇಕಾದವರು ಕಟ್ ಮಾಡ್ಬೋದು. ನಾವು ಕಟ್ ಮಾಡಿ ಇದು ಮಡ್ಲಕ್ಕಿಗೆ ಇಡ್ತೀವಿ, ನೀವು ಅದನ್ನು ಮಾಡ್ಬೋದು. ಕಟ್ ಮಾಡ್ಕೊಂಡು ಬನ್ನಿ. ಸೂಪರ್ ಸೀರೆ, ಸೂಪರ್. ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋದಲ್ಲಿ ನಮ್ಮನೆ ಲಕ್ಷ್ಮಿಗೆ ಹೇಗೆ ಸೀರೆ ಉಡಿಸ್ತೀವಿ ಅಂತ ತೋರಿಸ್ಕೊಡ್ತೀನಿ. ಆಲ್ರೆಡಿ ನಮ್ಮತ್ತೆ ಬಿಂದಿಗೆಗೆ ಕೈ ಕಾಲೆಲ್ಲ ಜೋಡಿಸಿ ಟೇಪ್ ಹಾಕಿ ನೀಟಾಗಿ ಈ ರೀತಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಇದೇ ಹಿಂಗೆ ಇಟ್ಕೊಂಡಿದ್ದು. ಹಿಂಗೆ ಬರುತ್ತೆ, ಹೆಂಗೆ ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳೋಣ ಬಿಡಿ. ಸೀರೆನ ನೋಡ್ಕೊಳ್ಳಿ ಯಾವ್ಯಾವ ಥರ ಮಾಡಿ ಹೇಳ್ಕೊಂಡು ಮಾಡಿ. ನೀವು ಯಾವ ತುದಿ ಇಟ್ಕೊಂಡಿದ್ದೀರಾ ಎಲ್ಲ ಹೇಳಿ. ಈ ತುದಿನ ಬ್ಲೌಸ್ ಕಟ್ ಮಾಡಿರೋ ಜಾಗನ ಇಲ್ಲಿ ಇಟ್ಕೊಂಡಿದೀವಿ ನಾವು. ಇಲ್ಲಿಂದ ಯಾವ್ದು ಮಾರ್ಕ್ ಬಂದಿದೆ ಅದನ್ನು ಇಟ್ಕೊಂಡ್ರು ಪರವಾಗಿಲ್ಲ, ನಿಮ್ಗೆ ಚೆನ್ನಾಗಿ ಸ್ಯಾರಿ ಬರುತ್ತೆ. ಆದ್ರೆ ಇಬ್ರು ಇಟ್ಕೊಂಡವ್ರು ಸ್ವಲ್ಪ ಗಟ್ಟಿಯಾಗಿರ್ಬೇಕು ಸ್ವಲ್ಪ ಅಷ್ಟೇ. ಸೊ ಲಾಸ್ಟ್ ಟೈಮ್ ನಿಮ್ಮ ಕಮೆಂಟ್ ಮಾಡಿದ್ರು ಯಾರು ಸೀರೆ ಉಡ್ಸಿದ್ದು ಇನ್ನೊಂದ್ಸತಿ ತೋರಿಸಿ ಅಂತ. ನಾವೇ ಸೀರೆ ಉಡ್ಸ್ತಾ ಇರೋದು, ಯಾರಾದ್ರೂ ಬೇಕಾದ್ರೆ ಬನ್ನಿ. ಕಾಂಟ್ಯಾಕ್ಟ್ ಕ್ಲಾಸಸ್ ಮಾಡ್ತಾರೆ. ಕ್ಲಾಸಸ್ ಫ್ರಮ್ ನೆಕ್ಸ್ಟ್ ಇಯರ್ ಇಂದ ಮಾಡೋಣ ಅಂತ ಇದೀವಿ, ಯಾರು ಬೇಕಾದ್ರೂ ಬರ್ಬೋದು. ಸೊ ಇವರೇ ಸೀರೆ ಉಡ್ಸೋದು. ಕ್ಲಾಸಸ್ ಬೇಕಂದ್ರೆ ಕಾಮೆಂಟ್ ಮಾಡಿ, ಪರ್ಸನಲ್ ನಂಬರ್ ಬೇಕಂದ್ರೆ ಕಾಮೆಂಟ್ ಮಾಡಿ. ಅದು ಪ್ಲೀಸ್, ಅದು ಪ್ಲೀಸ್ ಮೇನ್ ಇಂಪಾರ್ಟೆಂಟ್. ಈ ಥರ ಮಾರ್ಕ್ಗಳು ಬಂದ್ಬಿಟ್ರೆ ಬೆಸ್ಟ್, ಆರಾಮಾಗಿ ಮಾಡ್ಬೋದು. ನೀವು ನೋಡೋ ಹಾಗೆ ಪೂರ್ತಿ ಸೀರೆನ ನಾವು ಸಮವಾಗಿ ನೆರಿಗೆ ಮಾಡ್ಕೋತಾ ಇದ್ದೀವಿ. ನೆರಿಗೆ ನೀಟಾಗಿ ಬರಬೇಕು, ಅಂದರೆ ಒಂದು ಚಿಕ್ಕದು ಒಂದು ದೊಡ್ಡದು ಮಾಡೋಕ್ಕೆ ಹೋಗಬೇಡಿ. ಇಡೀ ಪೂರ್ತಿ ಸೀರೆನ ನೀಟಾಗಿ ಒಂದೇ ಸಮ ನೆರಿಗೆ ಮಾಡ್ಕೊಳ್ಳಿ. ಇದು ಸರ್ಗಿ ಸಮೇತ ಬೇಕಾದ್ರೆ ಇಟ್ಕೊಳ್ಬೋದು, ಇಲ್ಲ ಸರ್ಗಿಂದ ನೀವು ಬೇರೆ ಥರ ಮಾಡಂಗಿದ್ರು ನಿಮ್ಮ ಐಡಿಯಾದ ಪ್ರಕಾರ ಮಾಡ್ಬೋದು. ನಾವು ಈ ಥರ ಮಾಡ್ತಾ ಇದ್ದೀವಿ. ಸೊ ಪೂರ್ತಿ ಸ್ಯಾರಿನ ಈ ಥರ ಪೂರ್ತಿ ಸ್ಯಾರಿನ ನೆರಿಗೆ ಬರಬೇಕು. ನೀವು ಈಗ ಪೂರ್ತಿ ನೆರಿಗೆ ಮುಗಿದ ಮೇಲೆ ಎರಡು ಸೀರೆ ಭಾಗ ಅಂದರೆ ಎರಡೂ ಸೈಡು ನಾವು ನೆರಿಗೆಗಳನ್ನ ಜೋಡಿಸ್ಕೊಂಡು ನೀಟಾಗಿ ಸೆಕ್ಯೂರ್ ಮಾಡಬೇಕು. ಸೇಫ್ಟಿ ಪಿನ್ ತೊಗೊಳ್ಳಿ, ಅದರಿಂದ ಎಲ್ಲ ನೆರಿಗೆಗಳನ್ನೂ ನೀಟಾಗಿ ಜೋಡಿಸ್ಕೊಂಡು ಒಂದು ಬಿಡದೆ ಪಿನ್ ಮಾಡ್ಕೊಳ್ಳಿ. ನೀವು ನೋಡ್ಬೋದು ಎರಡೂ ಸೈಡ್ ನೀಟಾಗಿ ಎಲ್ಲ ನೆರಿಗೆಗಳನ್ನೂ ಒಂದು ಬಿಡದೆ ಜೋಡಿಸ್ಕೊಂಡು ಪಿನ್ ಮಾಡ್ಕೋತಾ ಇದ್ದೀವಿ. ಅದಾದ ನಂತರ ಮಧ್ಯಭಾಗ ಏನಿದೆ ಎಲ್ಲ ನೆರಿಗೆಗಳನ್ನೂ ಅಲ್ಲೂ ಕೂಡ ಜೋಡಿಸ್ಕೊಂಡು ನೀಟಾಗಿ ಜೋಡಿಸ್ಕೊಂಡು ಇಟ್ಕೊಳ್ಳಿ. ಅಲ್ಲೇನು ಪಿನ್ ಹಾಕೋ ಅವಶ್ಯಕತೆ ಇರಲ್ಲ, ಬಟ್ ಕೈಯಿಂದ ನೀಟಾಗಿ ಜೋಡಿಸ್ಕೊಂಡು ಲಕ್ಷ್ಮಿಗೆ ಹೇಗೆ ಹಾಕ್ತೀವಿ ಅಂತ ನೋಡ್ಕೊಳ್ಳಿ. ಲಕ್ಷ್ಮಿಗೆ ಹಾಕುವಾಗ ನಾವು ಇಲ್ಲಿ ಎರಡು ನೆರಿಗೆ ಬರೋ ಥರ ಕಾಣಿಸ್ಬೇಕು ನಮಗೆ. ಅಂದರೆ ಒಂದು ದೊಡ್ಡ ನೆರಿಗೆ ಮೇಲೆ ಒಂದು ಚಿಕ್ಕ ನೆರಿಗೆ. ಸೊ ಸೈಜ್ ನೋಡಿಕೊಂಡು ಅಕಾರ್ಡಿಂಗ್ಲಿ ನಾವು ಇದನ್ನು ನೀಟಾಗಿ ದಾರ ಕಟ್ತೀವಿ. ದಾರ ಹೇಗೆ ಕಟ್ತೀವಿ ಅಂತ ನೋಡ್ಕೊಳ್ಳಿ. ಫಸ್ಟು ಒಂದು ನೆರಿಗೆಗೆ ದಾರ ಕಟ್ಬಿಟ್ಟು ಅದರಿಂದ ಮತ್ತೆ ಇನ್ನೊಂದು ನೆರಿಗೆಗೆ ನೀಟಾಗಿ ಜೋಡಿಸ್ಕೊಂಡು ದಾರ ಕಟ್ತೀವಿ.
ಸ್ವಲ್ಪ ಗಟ್ಟಿಯಾಗಿ ಕಟ್ಕೊಳ್ಳಿ, ಜಾರದೇ ಇರೋ ಥರ. ಸೊ ನೆರಿಗೆ ಎಲ್ಲ ನೀಟಾಗಿ ಕಾಣುತ್ತೆ. ಇದನ್ನ ನೋಡ್ಕೊಳ್ಳಿ, ತೊಡೆ ಭಾಗದ ಹತ್ರ ಈ ಜಾಗ ಹಿಂಗೆ ಬರಬೇಕು. ಆ ಕಡೆ ಇಟ್ಕೊಳ್ಳಿ, ಅದನ್ನು ಮಾಡಿ. ಬಂತ ಆ ಕಡೆ ಕರೆಕ್ಟಾಗಿ ಬಂತ ಸಾಕಲ್ವಾ? ಉದ್ದ ಕಾಣಿಸ್ತಾ? ಇದು ಗ್ರೀನ್ ಕಾಣಿಸ್ತದ. ಮೇಲೆ ನೆರಿಗೆನ, ಇದು ಮೇಲೆ ನೆರಿಗೆನ ಕ್ಲೀನಾಗಿ ನೋಡ್ಕೊಳ್ಳಿ. ಇದಕ್ಕೆ ಏನು ಮಾಡಬೇಕು, ನೀವು ಡಾಬ್ ಕಟ್ಟಬೇಕು. ಡಾಬ್ ಕೂತ್ಕೊಂಡಾಗ ಕರೆಕ್ಟಾಗಿ ಬರುತ್ತೆ ಇದು ಬಾರ್ಡ್ರು. ತೋರಿಸ್ಕೊಡ್ತೀನಿ ನೋಡಿ. ಫಸ್ಟ್ ಎದೆ ಭಾಗ ಕಟ್ಬಿಡೋಣ. ಇದು ಎದೆ ಭಾಗ ನೋಡ್ಕೊಳ್ಳಿ, ಕೆಳಗೆ ಕ್ಲೀನಾಗಿ ಹಾಕಿ ಫಸ್ಟ್. ಸೊ ಈ ಥರ ರಟ್ಟಿಗೆ ಇದನ್ನ ಕವರ್ ಮಾಡ್ತಾ ಇರೋದು. ಇದು ವೆಲ್ವೆಟ್, ಇದು ಬಟ್ಟೆ. ನೀಟಾಗಿ ಕವರ್ ಮಾಡಬೇಕು. ವರಮಹಾಲಕ್ಷ್ಮಿ ಅಂದರೆ ನಮ್ಮ ಅತ್ತೆ ಎಲ್ಲ ರೆಡಿ ಇಟ್ಟಿರ್ತಾರೆ. ಸೊ ಅವರೇ ಈ ರಟ್ಟನ್ನೆಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡಿರ್ತಾರೆ, ಪ್ರತಿ ವರ್ಷ ಬೇಕಾಗುತ್ತೆ ಅಂತ. ಸೊ ಅದಕ್ಕೆ ನಾವು ಡಿಫ್ರೆಂಟ್ ಕಲರ್ಸ್ ಬ್ಲೌಸ್ ಪೀಸ್ ಹಾಕ್ತೀವಿ. ಅಂದರೆ ಸ್ಯಾರಿಗೆ ಯಾವ್ದು ಕಾಂಟ್ರಾಸ್ಟ್ ಆಗುತ್ತೆ, ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತದನ್ನ. ನಾವಿಲ್ಲಿ ರೆಡ್ ಕಲರ್ ವೆಲ್ವೆಟ್ ಮೆಟೀರಿಯಲ್ ತೊಗೊಂಡಿದ್ವಿ. ಸೊ ಬ್ಲೌಸ್ಗೆ ಎದ್ದು ಕಾಣುತ್ತೆ ಒಡವೆ ಹಾಕಿದಾಗ ಅಂತ. ಆ್ಯಂಡ್ ಎಲ್ಲೋಗೂ ಕೂಡ ಕಾಂಟ್ರಾಸ್ಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ನೀವು ನೋಡ್ಬೋದು, ಬ್ಲೌಸ್ ಪೀಸ್ದು ಮೇಲೆ ಭಾಗ ಏನಿದೆ ಅದೆಲ್ಲ ರೆಡಿ ಆದಮೇಲೆ ನೀಟಾಗಿ ಅದನ್ನ ಸೇರಿಸಿ ಡಾಬ್ ಹಾಕಬೇಕು. ಸೊ ಡಾಬ್ ಹಾಕಿದಾಗ ಏನಾಗುತ್ತೆ ಅಂದರೆ ಚಿಕ್ಕ ನೆರಿಗೆ ಕೂಡ ಸ್ಟಿಫ್ ಆಗಿ ಕೂತ್ಕೊಳ್ಳುತ್ತೆ. ಹಾಗೆ ನೀವು ಮೊದಲು ನೋಡಿರ್ತೀರ ನಾವು ಬಿಂದಿಗೆಗೆ ಹೇಗೆ ಟೇಪ್ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ವಿ ಅಂತ. ಕಾಲು ಯಾಕೆ ಆ ರೀತಿ ರೆಡಿ ಮಾಡಿದ್ವಿ ಅಂದರೆ ಈ ಥರ ತೊಡೆ ಭಾಗ ನೀಟಾಗಿ ಲಕ್ಷ್ಮಿದು ಕುತ್ಕೊಂಡಿರೋ ಥರ ಕಾಣಿಸ್ಲಿ ಅಂತ ಆ ರೀತಿ ನಮ್ಮತ್ತೆ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಈಗ ತೊಡೆ ಭಾಗನ ಫಿಕ್ಸ್ ಮಾಡ್ತಾ ಇದ್ದಾರೆ. ಒಂದೆರಡು ನೆರಿಗೆ ಎತ್ತಿ ಹಿಂದೆಗಡೆ ಗುಂಡು ಪಿನ್ನಿಂದ ಸೆಕ್ಯೂರ್ ಮಾಡಿದ್ರೆ ಈ ರೀತಿ ನೀಟಾಗಿ ಕಾಣುತ್ತೆ. ಆ್ಯಂಡ್ ಈಗ ನಾವು ಕೈಗಳನ್ನ ಜೋಡಿಸ್ತಾ ಇದ್ದೀವಿ. ಹಿಂದಿನ ವರ್ಷದ ವರಮಹಾಲಕ್ಷ್ಮಿ ವೀಡಿಯೋಗೆ ನನಗೆ ಕಮೆಂಟ್ ಬಂದಿತ್ತು ದಟ್ ಇದೆಲ್ಲ ಎಲ್ಲಿ ತೊಗೊಂಡಿದ್ವಿ, ಕೈಗಳು ಎಲ್ಲ ಎಲ್ಲಿ ತೊಗೊಂಡಿದ್ರಿ ಅಂತ. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಎಲ್ಲಿ ತೊಗೊಂಡಿದ್ರು ಅಂತ. ಬಟ್ ನಮ್ಮತ್ತೆ ಎಲ್ಲ ತುಂಬ ವರ್ಷಗಳಿಂದ ಇಟ್ಟಿದ್ದಾರೆ. ಲಕ್ಷ್ಮಿಗೆ ಏನೇನು ಒಂದು ಚಿಕ್ಕ ವಸ್ತು ಕೂಡ ಇಟ್ಟಿದ್ದಾರೆ. ಸೊ ಮೇ ಬಿ ಇದನ್ನು ಚಿಕ್ಕಪೇಟೆಯಲ್ಲಿ ತೊಗೊಂಡಿರ್ತಾರೆ 100%. ಬಟ್ ಯಾವ ಅಂಗಡಿ ಅಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಈ ಬೆಂಡನ್ನ ಇದಕ್ಕೆ ಹಾಕಿದ್ರೆ ಇನ್ನು ಯಾವ ಥರ ಬರುತ್ತೆ ನೋಡಿ. ನೆಕ್ಸ್ಟು ಇವಾಗ ಈ ಥರ ಇದೆ, ಈ ಥರ ಇರೋದು ಏನಾಗುತ್ತೆ ನೋಡಿ ನೆಕ್ಸ್ಟು. ಒಂದೊಂದಾಗಿ ಕೊಡ್ತಾ ಇದೀವಿ, ಒಂದೊಂದಾಗಿ ಕೊಡಿ. ಮ್ಯಾಜಿಕ್ ಮಾಡ್ತಾ ಇದ್ದಾರೆ ಇವಾಗ ಬೆಂಡಲ್ಲಿ. ಸ್ಟಿಫಾಗಿ ಕುತ್ಕೊಳ್ಳೋಕ್ಕೆ ಈ ರೀತಿ ಬೆಂಡ್ ಹಾಕೋದ್ರಿಂದ ನೆರಿಗೆಗಳು ಸ್ಟಿಫಾಗಿ ನೀಟಾಗಿ ಕಾಣಿಸುತ್ತೆ, ಒಂದೇ ಸಮ ಕಾಣಿಸುತ್ತೆ. ನೀವು ಔಟ್ಪುಟ್ಟಲ್ಲಿ ನೋಡಿ ಹೇಗೆ ಕಾಣುತ್ತೆ ಅಂತ. ಸೊ ಅದಕ್ಕೆ ನಾವು ಬೆಂಡ್ ಹಾಕಿ ಕೂರಿಸ್ತಾ ಇದ್ದೀವಿ. ನೋಡಿ ಮಿರಾಕಲ್ ಹೆಂಗಾಯ್ತು, ನೆರಿಗೆ ಎಲ್ಲ ಮಿರಾಕಲ್ ಹೆಂಗಾಯ್ತು, ಹೆಂಗೆ ಬಂದಿದೆ ನಮ್ಮ ಸಂತಾನ ಲಕ್ಷ್ಮಿ ಅಲಂಕಾರ. ನೈಸ್. ಈಗ ಒಡವೆ ಹಾಕುವ ಸಮಯ. ಈಗ ಲಕ್ಷ್ಮಿಗೆ ಒಡವೆ ಅಲಂಕಾರ ಮಾಡ್ತಾ ಇದ್ದೀವಿ. ಈ ಒಡವೆ ಬಗ್ಗೆ ಹೇಳಬೇಕು ಅಂದರೆ ಎಲ್ಲನೂ ನಮ್ಮತ್ತೆ ತುಂಬ ವರ್ಷಗಳಿಂದ ಇಟ್ಟಿದ್ದಾರೆ. ಆ್ಯಂಡ್ ಆ ಥರ ಕ್ವಾಲಿಟಿ ಕೂಡ ಈಗ ನಿಜವಾಗ್ಲೂ ಸಿಗಲ್ಲ. ಒಂದು ಬ್ಲ್ಯಾಕ್ ಆಗುತ್ತೆ, ಒಂದು ಕಲ್ಲು ಹೋಗಿರುತ್ತೆ, ಅಥವಾ ಕ್ವಾಲಿಟಿ ಇರಲ್ಲ. ಬಟ್ ನಮ್ಮ ಹತ್ರ ಇರೋ ಒಡವೆಗಳು ಶೈನ್ ಆಗಿ ತುಂಬ ವರ್ಷಗಳಿಂದ ಇದೆ. ಆ್ಯಂಡ್ ಇಟ್ಸ್ ರಿಯಲಿ ಬ್ಯೂಟಿಫುಲ್. ನಮ್ಮ ಲಕ್ಷ್ಮಿ ರೆಡಿ ಆದರು. ಸೊ ಮೇನ್ ಅಲಂಕಾರ ಈ ಸಲ ಸಂತಾನ ಲಕ್ಷ್ಮಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸಂತಾನ ಅಂದರೆ ಏನು? ಮಗು. ಸೊ ಅದನ್ನು ಜೋಡಿಸೋಣ.
ನೋಡೋಣ ಇರಿ ಈಗ ಗೊಂಬೆ ಬಂತು. ಸಾಕಾ? ಕರೆಕ್ಟ್ ಆಗಿದೆಯಾ? ಹಿಂಗ್ ಸ್ವಲ್ಪ ತಿರುಗಿಸು. ಹಾ, ಹಂಗೆ ಓಕೆ. ಇವಾಗ ಇಲ್ಲಿ ಗಂಟು ಕಟ್ಟುವ ಬಾಬಾ ಕ್ಲೀನಾಗಿ ಕಟ್ಟಪ್ಪ, ಎರಡು ಹಾಕಿ. ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ಅಲಂಕಾರ ಮಾಡಿರೋದನ್ನ. ಸೊ ನಾನೇ ಇದನ್ನು ನೀಟಾಗಿ ಅಲಂಕಾರ ಮಾಡಿದ್ದು ಈ ಗೊಂಬೆನ ನಾನು ಆನ್ಲೈನಲ್ಲಿ ತರಿಸಿದ್ದು. ಮನೆಯಲ್ಲಿ ಇದ್ದಿದ್ದಂಥ ಕಿರೀಟ, ಒಡವೆ, ಕಚ್ಚೆ, ಪಂಚೆ, ಶಲ್ಯ ಅದೆಲ್ಲ ನಾನೇ ಹಾಕಿ ನೀಟಾಗಿ ರೆಡಿ ಮಾಡಿದ್ದೆ. ಇಲ್ಲಿ ಮಗುನ ನಾವು ಲಕ್ಷ್ಮಿಗೆ ಸಣ್ಣ ಸಣ್ಣ ಸ್ಟ್ರಿಂಗ್ಸಿಂದ ಟೈ ಮಾಡ್ತೀವಿ, ನೀಟಾಗಿ ಕುತ್ಕೊಳ್ಳಿ ಅಂತ, ಆ್ಯಂಡ್ ಬೀಳಲ್ಲ. ಸೊ ಅದಕ್ಕೆ ಸ್ಟ್ರಿಂಗ್ಸಿಂದ ನೀಟಾಗಿ ಲಕ್ಷ್ಮಿ ಸೊಂಟದ ಹತ್ರ ಟೈ ಮಾಡ್ತೀವಿ. ನೀವು ನೋಡ್ಬೋದು ಮಗುಗೆ ಲಕ್ಷ್ಮಿಗೆ ನೀಟಾಗಿ ಸೆಟ್ ಆಗ್ತಿದೆ. ಅಂದರೆ ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಸ್ಯಾರಿ ಮ್ಯಾಚಿಂಗ್ ಆಗಿರ್ಬೋದು, ಅಥವಾ ಮಗುದು ಬಟ್ಟೆ ಮತ್ತು ಲಕ್ಷ್ಮಿದು ಬ್ಲೌಸ್ ಆಗಿರ್ಬೋದು, ನೀಟಾಗಿ ಮ್ಯಾಚ್ ಆಗಿ ತುಂಬ ಚೆಂದ ಕಾಣಿಸ್ತಿದೆ. ನಾನು ನನ್ನ ಗಂಡನ ಮನೆಗೆ ಬಂದು ಇದು 3ನೇ ವರ್ಷ. ಮೊದಲನೇ ವರ್ಷ ನಾವು ಗಜಲಕ್ಷ್ಮಿ ಮಾಡಿದ್ವಿ, 2ನೇ ವರ್ಷ ನಾವು ಸರಸ್ವತಿ ಮಾಡಿದ್ವಿ, ಈ ವರ್ಷ ನಾವು ಸಂತಾನ ಲಕ್ಷ್ಮಿ ಮಾಡ್ತಾಯಿದ್ದೀವಿ. ವರಮಹಾಲಕ್ಷ್ಮಿ ಅಂದ್ರೇ ಸಡಗರ. ನಮ್ಮ ಮನೇಲಿ ಪ್ರತಿ ವರ್ಷ ಯಾವ ಡೆಕೋರೇಷನ್ ಮಾಡೋದು, ಯಾವ ಅಲಂಕಾರ ಮಾಡೋದು ಅಂತ ಥಿಂಕ್ ಮಾಡ್ತಾ ಇರ್ತೀವಿ. ಸೊ ಈಗ ತೋಮಾಲೆ ಇಟ್ಟು ನೋಡ್ತಾ ಇದ್ದಾರೆ. ಫಿಕ್ಸ್ ಮಾಡಲ್ಲ ನಾವು. ಫಿಕ್ಸ್ ಯಾವಾಗ ಮಾಡ್ತೀವಿ ಅಂದರೆ ಲಕ್ಷ್ಮಿ ಕೂರಿಸಿ ಹಿಂದೆಗಡೆ ಕ್ಲೀನಾಗಿ ಡೆಕೋರೇಟ್ ಮಾಡೋವಾಗೆ ನಾವು ತೋಮಾಲೆನ ಇಟ್ಟು ನೋಡ್ತೀವಿ. ಬಟ್ ಜಸ್ಟ್ ಟು ಸಿ ಈಗ ಹೆಂಗೆ ಕಾಂಬಿನೇಷನ್ ಚೆನ್ನಾಗಿ ಕಾಣಿಸ್ತಾ ಇದೆಯೋ ಇಲ್ವೋ, ಹೆಂಗಿಡ್ಬೋದು ಅಂತ ನೋಡೋಕ್ಕೋಸ್ಕರ ತೋಮಾಲೆನ ಇಟ್ಟು ನೋಡ್ತಾ ಇದ್ದೀವಿ. ಸ್ವಲ್ಪ ಸ್ಯಾರಿದು ಬಾರ್ಡರ್ ಹೈಲೈಟ್ ಮಾಡೋಕ್ಕೋಸ್ಕರ ಈ ಕಾಸಿನ ಸರ ಇತ್ತು, ಸೊ ಅದನ್ನು ಹಾಕ್ತಾ ಇದ್ದಾರೆ. ನೀವು ನೋಡ್ಬೋದು ನಮ್ಮ ಲಕ್ಷ್ಮಿ ಎಷ್ಟು ಚೆಂದ ಕಾಣಿಸ್ತಿದೆ. ನೆರಿಗೆ, ಮಗು, ಹಿಂದೆ ತೋಮಾಲೆ, ಒಡವೆಗಳು ಎಲ್ಲ ನೀಟಾಗಿ ಕಾಣಿಸ್ತಾ ಇದೆ. ಸೊ ಈಗ ಮುಖ ಇಟ್ಟು ನೋಡ್ತಾ ಇದ್ದೀವಿ, ಜಸ್ಟ್ ಇನ್ ಕೇಸ್ ಏನಾದರೂ ಅಡ್ಜಸ್ಟ್ಮೆಂಟ್ಸ್ ಇದೆಯಾ, ಮುಖ ಇಟ್ಟಾದಮೇಲೆ ಕಿರೀಟ ಇಟ್ಟಾದಮೇಲೆ ಇದೆಯಾ ಅಂತ. ಸೊ ನೋಡೋಕ್ಕೋಸ್ಕರ ಈ ರೀತಿ ಮುಖ ಇಟ್ಟು ನೋಡ್ತಾ ಇದ್ದೀವಿ. ಸೊ ನಮ್ಮ ಲಕ್ಷ್ಮಿ ರೆಡಿ ಆಗಿದೆ. ಥ್ಯಾಂಕ್ ಯು ಕಿರಣನ್ನ, ಚೆನ್ನಾಗಿ ಉಡಿಸಿದ್ದಾರೆ ಸೀರೆನ. ಸೊ ಈ ಸತಿ ಅಲಂಕಾರ ಬಂದ್ಬಿಟ್ಟು ಸಂತಾನ ಲಕ್ಷ್ಮಿ. ಸೊ ಏನಾದ್ರು ಹೇಳ್ಬೇಕಾ? ಏನೂ ಇಲ್ಲ, ಈ ಸತಿ ಸಂತಾನ ಲಕ್ಷ್ಮಿ ಬಂದಿದೆ. ನೆಕ್ಸ್ಟ್ ಇವ್ರಿಬ್ರು ಬೇಗ ಒಂದ್ ಮಗು ಆಗ್ಲಿ ಅಂತ, ಸಂತಾನ ಲಕ್ಷ್ಮಿ ಪ್ರಾಪ್ತಿ ಆಗ್ಲಿ ಅಂದ್ಬಿಟ್ಟು ಈ ಸತಿ ಸಂತಾನ ಲಕ್ಷ್ಮಿ ಅಲಂಕಾರ ನೋಡಿ. ನಿಮ್ ನೆಕ್ಸ್ಟ್ ಸತಿ ನಿಮ್ ಮನೇಲಿ ಮಾಡ್ಬೇಕು ಅಂದಾಗ ಪವಿತ್ರನ ನಮ್ಮ ಮುದ್ದು ಸೊಸೆಗೆ ಒಂದ್ ಏನಾದ್ರು ಕಾಮೆಂಟ್ ಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೀರೆ ಉಡ್ಸೋದು ಯಾರಾದ್ರೂ ಬೇಕಂದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ನಂಬರ್ ಬೇಕಂದ್ರೆ ನಾನು ಕೊಡ್ತೀನಿ. ಹೀಗೆ ನಮ್ಮ ಚಾನೆಲ್ ನೋಡ್ತಾ ಇರಿ, ತುಂಬಾ ಜನ ಕೇಳಿದ್ರಿ ಸೀರೆ ಉಡ್ಸೋದು ವಿಡಿಯೋ ಮಾಡಿ ಅಂತ. ಸೊ ಮಾಡಿದೀನಿ, ಹೀಗೆ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ನ. ಎಸ್, ಬಾಯ್. ಓಕೆ.